ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ನಾಳೆ ಜನವರಿ 25ನೇ ತಾರೀಕು ಭಾನುವಾರ ರಥಸಪ್ತಮಿ ಆಚರಣೆಯನ್ನು ಮಾಡ್ತಿದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಅರ್ಕ ಸ್ನಾನಕ್ಕೆ ಒಂದು ಶುಭ ಸಮಯ ಆಗಿರ್ಬೋದು, ಹಾಗೆ ಸರಳವಾಗಿ ಯಾವ ರೀತಿ ಸೂರ್ಯದೇವರ ಆರಾಧನೆಯನ್ನು ಮಾಡಬೇಕು, ಇನ್ನು ವಿಶೇಷವಾಗಿ ಯಾವ ವಿಚಾರಗಳಿಗೋಸ್ಕರವಾಗಿ ಈ ಒಂದು ಸಣ್ಣ ಜ್ಯೋತಿಷ್ಯದ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳು ನೆರವೇರುತ್ತೆ, ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ರಥಸಪ್ತಮಿಯನ್ನು ನಾವು ಸೂರ್ಯದೇವನಿಗೆ ಸಮರ್ಪಿತವಾದಂಥ ದಿನ ಅಂತ, ಹಾಗೆ ಸೂರ್ಯದೇವನಿಗೆ ಸಮರ್ಪಿತವಾದಂಥ ಹಬ್ಬ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಇದಷ್ಟೇ ಅಲ್ಲದೆ ಈ ಒಂದು ರಥಸಪ್ತಮಿಯ ಪೌರಾಣಿಕ ಹಿನ್ನೆಲೆಯನ್ನು ನೋಡಿದಾಗ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ರಥಸಪ್ತಮಿಯ ಬಗ್ಗೆ ಹೇಳಿದಂಥ ಒಂದು ಕತೆ ಇದೆ ಅಂತಲೇ ಹೇಳ್ಬೋದು. ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನಿಗೆ ಹುಟ್ಟಿನಿಂದಲೇ ಅವನು ರೋಗಿಷ್ಠನಾಗಿರ್ತಾನೆ. ಈ ಬಗ್ಗೆ ಅವನು ಜ್ಯೋತಿಷಿಗಳಿಂದ ಮಾಹಿತಿಯನ್ನು ಪಡೆದು ಅವನ ಸಂಚಿತ ಕರ್ಮದಿಂದ ಈ ರೋಗ, ಈ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ. ಹಾಗಾಗಿ ರಥಸಪ್ತಮಿ ವ್ರತವನ್ನು ಆಚರಣೆಯನ್ನು ಮಾಡೋಕ್ಕೆ ಅವನಿಗೆ ಸಲಹೆಯನ್ನು ನೀಡ್ತಾರೆ. ಜ್ಯೋತಿಷಿಗಳಿಂದ ಪಡೆದಂಥ ಸಲಹೆ ಮೇರೆಗೆ ಅವನು ಸೂರ್ಯನ ಆರಾಧನೆಯನ್ನು ಮಾಡಿದ್ರಿಂದ ರಾಜನ ಪುತ್ರನು ಆರೋಗ್ಯವಂತ ಹಾಗೆ ಬಲಶಾಲಿ ಆಗ್ತಾನೆ ಅಂತ ಹೇಳಲಾಗುತ್ತೆ. ಅದಷ್ಟೇ ಅಲ್ಲದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯದೇವನ ಆರಾಧನೆಯನ್ನು ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಪಡೆದಿದ್ದರು ಅಂತ ಹೇಳಲಾಗುತ್ತೆ. ಅದಲ್ಲದೆ ರಾವಣನನ್ನು ಗೆಲ್ಲಬೇಕಾದ್ರೆ ಶ್ರೀರಾಮನು ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯದೇವನ ಆರಾಧನೆಯನ್ನು ಮಾಡಿದರು ಅಂತ ಹೇಳಲಾಗುತ್ತೆ. ಹಾಗೆ ಶ್ರೀರಾಮದೇವರು ಸೂರ್ಯವಂಶದವರಾದರೆ ಕರ್ಣ, ಸುಗ್ರೀವ, ನವಗ್ರಹಗಳಲ್ಲಿ ಶನಿ ಹಾಗೂ ಯಮದೇವರು ಸೂರ್ಯದೇವನ ಪುತ್ರರಾಗಿದ್ದಾರೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಕಣ್ಣಿಗೆ ಕಾಣುವ ದೇವರೆಂದು ಸೂರ್ಯನನ್ನು ಪೂಜೆ ಮಾಡಲಾಗುತ್ತೆ. ಸೂರ್ಯನ ಕೃಪೆಯನ್ನು ಪಡೆಯೋಕೆ ಪ್ರತಿದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೂಡ ಅರ್ಪಿಸಲಾಗುತ್ತೆ. ಹಾಗಾಗಿ ಬಹಳ ವಿಶೇಷವಾಗಿ ನಾವು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ರಥಸಪ್ತಮಿ ಆಚರಣೆಯನ್ನು ಸೂರ್ಯದೇವರಿಗೆ ಅರ್ಪಣೆಯನ್ನು ಮಾಡಿದ್ರೆ ಸೂರ್ಯದೇವರ ಸಂಪೂರ್ಣ ಆಶೀರ್ವಾದವನ್ನು ನಾವು ಪಡಿಬಹುದು ಎನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಯಾವುದೇ ಆಚರಣೆಯನ್ನು ಮಾಡೋಕ್ಕೂ ಮುಂಚೆ ನಂಬಿಕೆ ಇಟ್ಟು ಆಚರಣೆಯನ್ನು ಮಾಡಿ. ರಥಸಪ್ತಮಿಯ ಶುಭ ಮುಹೂರ್ತವನ್ನು ನೋಡಿದಾಗ ನಾಳೆ ಜನವರಿ 25ನೇ ತಾರೀಕು ಭಾನುವಾರ ಬೆಳಗ್ಗೆ 5:10 6 ಗಂಟೆ 49 ನಿಮಿಷ ಏನಿದೆ, ಇದು ಸ್ನಾನಕ್ಕೆ ಅಂದರೆ ರಥಸಪ್ತಮಿಯ ಅರ್ಕ ಸ್ನಾನಕ್ಕೆ ಅತ್ಯಂತ ಶುಭ ಮುಹೂರ್ತ. ಇನ್ನು ಪೂಜಾ ವಿಧಾನ ಅಂದರೆ ಸೂರ್ಯದೇವನನ್ನು ಆರಾಧನೆಯನ್ನು ಮಾಡೋಕ್ಕೆ ಪೂಜೆಗೆ ಶುಭ ಮುಹೂರ್ತ ಏನು ಅಂತ ನೋಡಿದಾಗ ಬೆಳಗ್ಗೆ 6:49 8:30 ಒಳಗಾಗಿ ನಾವು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡೋದಾಗಿರ್ಬೋದು ಅಥವಾ ಪೂಜೆಗಳನ್ನು ಮಾಡೋದಾಗಿರ್ಬೋದು ಅತ್ಯಂತ ಶುಭವಾದಂಥ ಒಂದು ಸಮಯ. ಯಾಕಂದರೆ ಅರುಣೋದಯದ ಕಾಲದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುವಂಥದ್ದು, ಹಾಗೆ ಸೂರ್ಯನ ನಾಮಗಳನ್ನು ಹೇಳುವಂಥದ್ದು ಇದು ಅತ್ಯಂತ ಶುಭ. ಹಾಗೆ ಸೂರ್ಯದೇವರಿಗೆ ವಿಶೇಷವಾಗಿ ಹೇಳುವಂತಹ 12 ನಾಮಗಳು ಯಾವುದು, ಹಾಗೆ ಸೂರ್ಯದೇವರ ಆರಾಧನೆಯನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಇನ್ನು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನಾವು ಸ್ನಾನವನ್ನು ಮಾಡಬೇಕಾಗುತ್ತೆ. ಹಾಗೆ ಎಕ್ಕದ ಎಲೆಯ ಜೊತೆಗೆ ಸ್ವಲ್ಪ ಅಕ್ಷತೆಯನ್ನು ಕೂಡ ಇಟ್ಟು ನಂತರ ನಾವು ಅದನ್ನು ಇಟ್ಕೊಂಡು ಸ್ನಾನವನ್ನು ಮಾಡಬೇಕಾಗುತ್ತೆ. ಇನ್ನು ರಥಸಪ್ತಮಿ ದಿನ ಸ್ನಾನದ ಒಂದು ಮಂತ್ರ ಇದೆ. ಈ ಮಂತ್ರವನ್ನು ಸ್ನಾನವನ್ನು ಮಾಡಬೇಕಾದ್ರೆ ಹೇಳಬೇಕಾಗುತ್ತೆ. ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್. ಈ ರೀತಿಯಲ್ಲಿ ರಥಸಪ್ತಮಿ ದಿನ ಸ್ನಾನವನ್ನು ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳಿ ಹಾಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ಯಾಕಂದರೆ ರಥಸಪ್ತಮಿಯ ದಿನ ಅರ್ಕ ಸ್ನಾನವನ್ನು ಮಾಡಿ ಸೂರ್ಯದೇವನನ್ನು ಪೂಜೆಯನ್ನು ಮಾಡೋದ್ರಿಂದ 7 ಜನ್ಮದ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ. ಹಾಗಾಗಿ ನಾಳೆ ದಿನ ತಲೆ ಮೇಲೆ ಅಭ್ಯಂಜನ ಅಂದರೆ ಹೂವಿನ ಮೂಲಕ ಎಣ್ಣೆಯನ್ನು ಅದ್ದಿ ತಲೆಗೆ ಹಾಕ್ಕೊಂಡು ಮಹಿಳೆಯರು ಕೂಡ ಅಷ್ಟೇ. ಅದಾದ ನಂತರ ಹಣೆಗೆ ತಿಲಕವನ್ನು ಇಟ್ಟು ಪೂರ್ವಾಭಿಮುಖವಾಗಿ ಕೂರಿಸಿ ನಾವು ಎಲೆಯನ್ನು ಅಂದರೆ ಎಕ್ಕದ ಎಲೆಯನ್ನು ತಲೆ ಮೇಲೆ 1, ಹಾಗೆ 2 ಭುಜಗಳ ಮೇಲೆ 2, ಇನ್ನು ನಮ್ಮ ಮಂಡಿಗಳ ಮೇಲೆ 2, ಹಾಗೆ ಪಾದಕ್ಕೆ 2 ಇಟ್ಟು ಒಟ್ಟು 7 ಸಪ್ತಾರ್ಕವನ್ನು ಇಟ್ಟು ಅಂದರೆ 7 ಎಕ್ಕದ ಎಲೆಯನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಅದಾದ ನಂತರ ನಾವು ಒಂದು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ. ಸ್ನಾನ ಎಲ್ಲ ಮುಗಿದ ನಂತರ ಬಂದು ಈ ರೀತಿಯಲ್ಲಿ ಅಂದರೆ 1 ಚಕ್ರದ ರಥದಲ್ಲಿ ಸೂರ್ಯದೇವರು ಪ್ರಯಾಣವನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ
ಮನೆಯಲ್ಲಿ ಯಾರಿಗೆ ನಿಮಗೆ ರಥಸಪ್ತಮಿಯ ದಿನ ಈ ರೀತಿಯಲ್ಲಿ ಸೂರ್ಯದೇವರ ಒಂದು ಚಿತ್ರವನ್ನು, ರಥದ ಒಂದು ಚಿತ್ರವನ್ನು ಬರೀಲಿಕ್ಕಾಗುತ್ತೆ. ರಂಗೋಲಿಯಲ್ಲಿ ಬರೆದು ಪೂಜೆಯನ್ನು ಮಾಡ್ಕೊಳ್ಬಹುದು. ಅಥವಾ ನೀವು ಎದುರಿಗೆ ಕಾಣುವಂಥ ಸೂರ್ಯ, ಆ ಸೂರ್ಯದೇವನನ್ನು ವಿಶೇಷವಾಗಿ ಸ್ನಾನಾದಿಗಳೆಲ್ಲವನ್ನು ಕೂಡ ಮಾಡಿ ನಂತರ ಸೂರ್ಯದೇವನಿಗೆ ಸಂಕಲ್ಪವನ್ನು ಮಾಡಿಕೊಂಡು ವಿಶೇಷವಾಗಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡೋದಾಗಿರ್ಬೋದು. ಹಾಗೆ ಸೂರ್ಯದೇವರ ಪ್ರತಿದಿನವೂ ಕೂಡ ಸೂರ್ಯದೇವರಿಗೆ ನಮಸ್ಕಾರವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿದಿನ ಒಂದು 43 ದಿನ ನೀವು ಈ ಒಂದು ಆಚರಣೆಗಳನ್ನು ಕನಿಷ್ಠ ಒಂದು ಸರಿಯಾದ ಸಮಯಕ್ಕೆ ಅನುಗುಣವಾಗಿ ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ವಿಶೇಷವಾಗಿ ಕೆಲಸದ ವಿಚಾರವಾಗಿ ಆಗಿರ್ಬೋದು ಮತ್ತು ಸೂರ್ಯದೇವರ ಆರಾಧನೆಯನ್ನು ಮಾಡೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ದೋಷಗಳಿದ್ರೂ ಕೂಡ ನಮಗೆ ನಿವಾರಣೆ ಆಗುತ್ತೆ. ಇನ್ನು ಹೃದಯಕ್ಕೆ ಸಂಬಂಧಪಟ್ಟಂತೆ ಹೃದ್ರೋಗ ಅಂತ ಹೇಳ್ತೀವಿ. ಹಾಗಾಗಿ ಇದಕ್ಕೆ ಕೂಡ ಸಂಬಂಧಪಟ್ಟಂತೆ ರೋಗಗಳಿದ್ರೆ ನಿವಾರಣೆ ಆಗುತ್ತೆ. ಇನ್ನು ಸೂರ್ಯದೇವರ ಆಶೀರ್ವಾದ ಪ್ರಾಪ್ತಿಯಾಗೋದ್ರಿಂದ ನಮಗೆ ಸಂತಾನ ದೋಷಗಳಲ್ಲಿ ಏನಾದರೂ ಸಂತಾನ ದೋಷಗಳಿದೆ ಅಂತಂದರೆ ಸಂತಾನ ದೋಷಗಳು ಕೂಡ ನಿವಾರಣೆಯಾಗಿ ಪುತ್ರ ಪ್ರಾಪ್ತಿ ಅಥವಾ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸೂರ್ಯದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ನೋಡಿ ಸಂಕಲ್ಪವನ್ನು ಮಾಡಿಕೊಂಡು 43 ದಿನ ನಿಮ್ಮ ಒಂದು ಇಚ್ಛೆಗಳನ್ನು ಕೇಳಿಕೊಂಡು, ಅದರಲ್ಲೂ ವಿಶೇಷವಾಗಿ ಕೆಲಸಕ್ಕೆ ತುಂಬ ಯಾರಾದರೂ ಉದ್ಯೋಗದಲ್ಲಿ ತೊಂದರೆಗಳಿದೆ, ಉದ್ಯೋಗವನ್ನು ಹುಡುಕ್ತಿದ್ದೀವಿ ಅಂತ ಅನ್ನೋರು, ಅಥವಾ ಉದ್ಯೋಗದಲ್ಲಿ ಕಿರಿಕಿರಿ ಇದೆ, ನಾವೇನಾದರೂ ಒಳ್ಳೆಯ ಉದ್ಯೋಗವನ್ನು ಬೇರೆ ಮಾಡಬಹುದಾ, ಈ ರೀತಿಯ ಆಲೋಚನೆಯಲ್ಲಿರುವಂಥವರು 43 ದಿನ ಸಂಕಲ್ಪವನ್ನು ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯದೇವರ ಮಂತ್ರಗಳನ್ನು ಹೇಳ್ತಾ ಬನ್ನಿ. ಖಂಡಿತವಾಗ್ಲೂ 43 ದಿನದೊಳಗೆ ನಿಮಗೆ ಆ ಒಂದು ಉದ್ಯೋಗ ಪ್ರಾಪ್ತಿ ಆಗೇ ಆಗುತ್ತೆ. ಯಾಕಂದರೆ ಇದನ್ನು ತುಂಬ ಜನ ಮಾಡಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಜ್ಯೋತಿಷ್ಯದ ಪರಿಹಾರ ಅಂತ ತಿಳ್ಕೊಂಡು ನೀವು ಆಚರಣೆಯನ್ನು ಮಾಡಿ. ಇನ್ನು ಸೂರ್ಯದೇವನಿಗೆ ವಿಶೇಷವಾಗಿ ಪೂಜೆಗಳನ್ನು ಮಾಡಿಕೊಂಡು ಮನೆಯಲ್ಲಿ ಒಂದು ಧೂಪ ದೀಪ ನೈವೇದ್ಯವನ್ನು ಮಾಡಿ, ನೈವೇದ್ಯಕ್ಕೆ ವಿಶೇಷವಾಗಿ ಬೆಲ್ಲದ ಅನ್ನ ಅಂದರೆ ಗೂಢಾನ್ನವನ್ನು ನೈವೇದ್ಯವಾಗಿ ಮಾಡೋದ್ರಿಂದ ಬಹಳ ವಿಶೇಷ. ಅಥವಾ ಗೋಧಿ ಪಾಯಸವನ್ನು ನಾವು ಸೂರ್ಯದೇವರಿಗೆ ನೈವೇದ್ಯವಾಗಿ ಮಾಡಬೇಕು. ಪೂಜೆ ಇತ್ಯಾದಿಗಳು ನಮಗೆ ಸಾಧ್ಯ ಆಗಲ್ಲ, ನಮಗೆ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಪ್ರತಿದಿನ ಹೋಗಿ ಈ ನಾಳೆ ದಿನದಿಂದ ಸಂಕಲ್ಪ ಮಾಡ್ಕೊಳ್ಳಿ. ಕರೆಕ್ಟಾದ ಸಮಯಕ್ಕೆ ಹೋಗಿ ಸುಮ್ಮನೆ ನಿಂತ್ಕೊಂಡು ನೀವು ದೇವರನ್ನ ನೋಡ್ತಾ, ಯಾಕಂದರೆ ನಮಗೆ ಕಣ್ಣಿಗೆ ಕಾಣುವಂಥ ಪ್ರತ್ಯಕ್ಷ ದೇವರು ಅಂದರೆ ಅದು ಸೂರ್ಯದೇವರು. ಹಾಗಾಗಿ ಸೂರ್ಯದೇವರನ್ನು ನೋಡ್ತಾ ನಿಮ್ಮ ಮನೋ ಸಂಕಲ್ಪ ಏನಿದೆ ಅದನ್ನು ಕೇಳಿಕೊಂಡು ನಮಸ್ಕಾರವನ್ನು ಮಾಡಿ, ನಿಮಗೆ ಸಾಧ್ಯ ಆದರೆ ಅರ್ಘ್ಯವನ್ನು ಕೊಟ್ಟು ನೀವು ನಂತರ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೂ ಕೂಡ ತೆರಳಬಹುದು. ಸಾಧ್ಯವಾದಷ್ಟು 8:30 ಒಳಗಾಗಿ ನೀವು ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಇನ್ನು ಅರ್ಘ್ಯವನ್ನು ಯಾವ ರೀತಿ ಕೊಡೋದು ಅಂತ ಕೇಳಿದಾಗ ನಾನಿಲ್ಲಿ ತೋರಿಸಿರೋ ರೀತಿಯಲ್ಲಿ ಒಂದು ತಾಮ್ರದ ಚೊಂಬಾಗಿರಲಿ ಅಥವಾ ಒಂದು ಕಲಶ ಅಂತ ಏನು ಹೇಳ್ತೀವಿ ಅದನ್ನು ಇಟ್ಕೊಳ್ಳಿ. ಅದನ್ನು ತುಂಬ ಒಂದು ಮಡಿ ನೀರನ್ನು ತೆಗೆದುಕೊಂಡು, ಅಂದರೆ ಸಾಮಾನ್ಯವಾಗಿ ನೀವು ನಲ್ಲಿ ನೀರು ಅಂತ ಏನು ಹೇಳ್ತೀರಾ ಅದನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೇಸರಿ ಮತ್ತು ಅಕ್ಕಿ ಇದೆರಡನ್ನೂ ಕೂಡ ಹಾಕಿ, ಜೊತೆಗೆ ಕೆಂಪು ದಾಸವಾಳ, ವಿಶೇಷವಾಗಿ ಕೆಂಪು ದಾಸವಾಳ ಸಿಕ್ಕಿದ್ರೆ ಬಹಳ ಒಳ್ಳೆಯದು. ನೀವು ಕೆಂಪು ದಾಸವಾಳವನ್ನು ಕೂಡ ಹಾಕಿ, ಅಥವಾ ಬಿಳಿ ಎಕ್ಕದ ಹೂವು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಬೋದು. ಇದನ್ನು ಹಾಕಿ ಸೂರ್ಯದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ 13 ಅಂದರೆ ಸೂರ್ಯನ ನಾಮಗಳನ್ನು ಹೇಳ್ತಾ ನೀವು ಅರ್ಘ್ಯವನ್ನು ಕೊಡಬೇಕು. ನಾನಿಲ್ಲಿ ಸೂರ್ಯನ ನಾಮಗಳನ್ನು ತಿಳಿಸ್ತೀನಿ. ನಿಮಗೆ ಸಾಧ್ಯ ಆದರೆ ಇದನ್ನು ನೋಡಿಕೊಂಡು ಕೂಡ ಹೇಳ್ಬೋದು. ಅಥವಾ ನಿಮಗೆ ಬರಲಿಲ್ಲ ಅಂದರೆ ಓಂ ಆದಿತ್ಯಾಯ ನಮಃ ಇದನ್ನು 13 ಬಾರಿ ಹೇಳ್ಬೋದು. ಅಥವಾ ಓಂ ಮಿತ್ರಾಯ ನಮಃ ಅಂದರೆ ಸೂರ್ಯನ ಯಾವುದೇ ನಾಮಗಳನ್ನು ನೀವು ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು 13 ಬಾರಿ ಕೂಡ ಹೇಳ್ಬೋದು. ನಾನೀಗ ತೋರಿಸುವಂಥ ಸೂರ್ಯನ 12 ನಾಮಗಳನ್ನು ತಿಳಿಸ್ಕೊಡ್ತೀನಿ. ಓಂ ಮಿತ್ರಾಯ ನಮಃ, ಓಂ ರವೆಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಇದಿಷ್ಟು ಕೂಡ 12 ನಾಮಾವಳಿ. ಯಾಕಂದರೆ ಅತ್ಯಂತ ಒಂದು ಫಲವನ್ನು ಕೊಡುವಂಥ ಸೂರ್ಯನ 12 ನಾಮ ಅಂತಲೇ ಹೇಳ್ಬೋದು. ನಿಮಗಿದರಲ್ಲಿ ಯಾವುದಾದ್ರೂ ಒಂದು ಹೆಸರನ್ನು ಹೇಳಿಕೊಂಡು ಬೇಕಿದ್ರೆ 12 ಬಾರಿ ಕೂಡ ನೀವು ಅದೇ ನಾಮವನ್ನು ಕೂಡ ನೀವು ಹೇಳ್ಬೋದು. ಈ ರೀತಿಯಲ್ಲಿ ಹೇಳಿ ನೀವು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಇನ್ನು ಅರ್ಘ್ಯವನ್ನು ಕೊಡಬೇಕಾದ್ರೆ ಆ ನೀರೇನಿದೆ ಅದನ್ನು ತುಳಿಯುವಂಥ ಸ್ಥಳದಲ್ಲಿ ನೀವು ಚೆಲ್ಲೋ ಹಾಗೆ ಇಲ್ಲ. ಬದಲಾಗಿ ಕೆಳಗೆ ಒಂದು ಡಬ್ಬಾಗಿರಲಿ ಅಥವಾ ಏನಾದರೂ ಪಾತ್ರೆಗಳನ್ನು ಇಟ್ಕೊಂಡು ನೀವು ಸೂರ್ಯದೇವರನ್ನು ನೋಡ್ತಾ ನೀವು ಕೆಳಗೆ ಆ ನೀರನ್ನು ಬಿಡಬೇಕಾಗತ್ತೆ. ನಂತರ ಆ ನೀರನ್ನು ತೆಗೆದುಕೊಂಡು ನೀವು
ಒಂದು ಗಿಡಕ್ಕೆ ಅಂದರೆ ಒಂದು ತುಳಸಿ ಗಿಡವನ್ನು ಬಿಟ್ಟು ಬೇರೆ ಗಿಡಗಳಿಗೆ ನೀವು ಹಾಕ್ಕೊಳ್ಬೋದು. ಇನ್ನು ತುಂಬ ಜನ ವಿಶೇಷವಾಗಿ ಮನೆಯಿಂದ ಹೊರಭಾಗದಲ್ಲಿ ಅಂದರೆ ಸೂರ್ಯದೇವರಿಗೆ ನೋಡ್ತಾ ಒಂದು ಚಪ್ಪರದ ರೀತಿಯಲ್ಲಿ ಸೂರ್ಯನ ರಥವನ್ನು ಮಾಡ್ತಾರೆ. ಹಾಗೆ ಚಪ್ಪರದ ಅವರೆಕಾಯಿಯನ್ನು ತೆಗೆದುಕೊಂಡು ಬಂದು ಅದರಲ್ಲಿ ರಥವನ್ನು ಮಾಡಿ ಇನ್ನು ಸೂರ್ಯದೇವರ ಚಿತ್ರವನ್ನು ಬರೆದು ಪೂಜೆಯನ್ನು ಕೂಡ ಮಾಡ್ತಾರೆ. ಆ ರೀತಿಯಲ್ಲೂ ಮಾಡಬಹುದು. ಅಥವಾ ನಾನೀಗ ಹೇಳುವಂಥ ರೀತಿಯಲ್ಲಿ ಮನೆಯಲ್ಲಿ ರಂಗೋಲಿಯಲ್ಲಿ ಬರೆದು ಜನನಿ ಸರ್ವಲೋಕಾನಾಂ ಸಪ್ತಮಿ ಸಪ್ತಸಪ್ತಿಕೆ ಸಪ್ತವ್ಯಾಹೃತಿಕೆ ದೇವಿ ನಮಸ್ತೆ ಸೂರ್ಯಮಂಡಲೆ ಅಂತ ಹೇಳಿ ಈ ರೀತಿ ಒಂದು ಮಂಡಲವನ್ನು ಕೂಡ ಬರೆದು ಅಂದರೆ ರಂಗೋಲಿಯಲ್ಲಿ ನೀವು ಮನೆಯೊಳಗೂ ಕೂಡ ಬರೆದು ನೀವು ಈ ಒಂದು ಮಂತ್ರವನ್ನು ಕೂಡ ಹೇಳ್ಬೋದು. ಇದಾದ ನಂತರ ಆರೋಗ್ಯದಾಯಕ ಸೂರ್ಯ ಮಂತ್ರ ಅಂದರೆ ಆರೋಗ್ಯ ವೃದ್ಧಿಗಾಗಿ ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೆ ಆರೋಗ್ಯಮೈಶ್ವರ್ಯಂ ದೇಹಿ ದೇವ ಜಗತ್ಪತೆ. ಈ ಒಂದು ಸೂರ್ಯ ಮಂತ್ರವನ್ನು ಕೂಡ ಹೇಳ್ಬೋದು. ಅಂದರೆ ಆರೋಗ್ಯ ವೃದ್ಧಿಗಾಗಿ ಹೇಳುವಂಥ ಮಂತ್ರ. ಇದನ್ನು ಕೂಡ ನೀವು ನಾಳೆ ದಿನ ಹೇಳ್ಬೋದು. ಸರಳವಾಗಿ ಪ್ರತಿಯೊಬ್ಬರು ಕೂಡ ಸೂರ್ಯದೇವರ ಆರಾಧನೆಯನ್ನು ಮಾಡೋಣ. ಹಾಗೆ ನಾನೀಗಾಗಲೇ ಒಂದು ತಿಳಿಸಿರೋ ರೀತಿಯಲ್ಲಿ ಯಾರೆಲ್ಲ ಸಂಕಲ್ಪವನ್ನು ಮಾಡಿಕೊಂಡು ನಿರ್ದಿಷ್ಟವಾಗಿ 43 ದಿನ ಒಂದು ದಿನವೂ ಕೂಡ ಯಾಕಂದರೆ ಸೂರ್ಯ ಡಿಸಿಪ್ಲಿನ್ಗೆ ಕಾರಕ ಅಂತಲೇ ಹೇಳ್ತೀವಿ. ಶಿಸ್ತು, ಬಹಳನೇ ಶಿಸ್ತು. ಹಾಗಾಗಿ ಸರಿಯಾದ ಸಮಯಕ್ಕೆ ನಾವು ಸೂರ್ಯದೇವನಿಗೆ ಒಂದು ದಿನ 8 ಗಂಟೆಗೆ ಅರ್ಘ್ಯವನ್ನು ಕೊಟ್ಟರೆ ಪ್ರತಿದಿನ 8 ಗಂಟೆಗೆ ಅರ್ಘ್ಯವನ್ನು ಕೊಡಬೇಕು. ಈ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು 43 ದಿನ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ನಿಮ್ಮ ಉದ್ಯೋಗದಲ್ಲಾಗಲಿ ಅಥವಾ ನಿಮ್ಮ ಆರೋಗ್ಯದಲ್ಲಾಗಲಿ ಅಥವಾ ನಾನೀಗಾಗಲೇ ಯಾವ ವಿಚಾರಗಳಿಗೆ ತಿಳಿಸಿದ್ದೆ ಆ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಕಡೆಯದಾಗಿ ಎಲ್ಲರಿಗೂ ಕೂಡ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಸೂರ್ಯದೇವರ ಕೃಪಾಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.